ಸ್ಟೇ ಎಂದಾಕ್ಷಣ ನಮಗೆ ನೆನಪಾಗೋದು ಮಲೆನಾಡು. ಹಚ್ಚ ಹಸಿರಿನ ಪರಿಸರ, ಗಿರಿಶೃಂಗಗಳ ನಡುವೆ ನಿರ್ಮಾಣವಾಗಿರುವ ಹೋಮ್ ಸ್ಟೇಗಳು ಪ್ರವಾಸಿಗರ ನೆಚ್ಚಿನ ತಾಣಗಳು. ಕೇವಲ ಮಲೆನಾಡು ಭಾಗಗಳಲ್ಲಿ ಮಾತ್ರ ಸೀಮಿತವಾಗಿದ್ದ ಹೋಮ್ ಸ್ಟೇಗಳು ಇದೀಗ ಮಧ್ಯ ಕರ್ನಾಟಕದಲ್ಲಿ ತಲೆ ಎತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಹಾಗಿದ್ದರೆ ಆ ಹೋಮ್ ಸ್ಟೇ ನಿರ್ಮಾಣವಾಗಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮಲೆನಾಡಿನ ಪರಿಕಲ್ಪನೆ ಇದೀಗ ಬಯಲು ಸೀಮೆಯಲ್ಲಿ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ತಲೆ ಎತ್ತಿದ ಹೋಮ್ ಸ್ಟೇ. ಹಚ್ಚ ಹಸಿರಿನ ಅಡಿಕೆ ತೋಟದ ಮಧ್ಯೆ ತಲೆ ಎತ್ತಿದ ಅಪೂರ್ವ ಹೋಮ್ ಸ್ಟೇ. ಕಾಟನ್ ಮಿಲ್ ಸೈರನ್ ಸದ್ದು, ಬೆಣ್ಣೆ ದೋಸೆಯ ಘಮಲು, ಶೈಕ್ಷಣಿಕ ಕೇಂದ್ರವಾಗಿ ಗುರುತಿಸಿಕೊಂಡಿದ್ದ ಬೆಣ್ಣೆ ನಗರಿ ದಾವಣಗೆರೆ ಇದೀಗ ಮತ್ತೊಂದು ಮಹತ್ವದ ಬದಲಾವಣೆಗೆ ಸಾಕ್ಷಿಯಾಗಿದೆ. ಯಾಂತ್ರಿಕ ಬದುಕಿನ ಜಂಜಾಟದಿಂದ ಮುಕ್ತವಾಗಿ ಪ್ರಕೃತಿಯ ಮಡಿಲಲ್ಲಿ ಪ್ರಶಾಂತವಾಗಿ ಕಾಲ ಕಳೆಯಲು ಬಯಸುವವರಿಗೆ ಇದೀಗ ದಾವಣಗೆರೆಯ ಸಮೀಪದಲ್ಲಿ ಅಪೂರ್ವ ಹೋಮ್ ಸ್ಟೇ ತಲೆ ಎತ್ತಿದೆ. ಹೌದು, ಹೋಮ್ ಸ್ಟೇ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೊಡಗು ಹಾಗೂ ಚಿಕ್ಕಮಗಳೂರು. ಏಕೆಂದರೆ ಹಚ್ಚ ಹಸಿರಿನ ಪರಿಸರದ ನಡುವೆ ಸುಂದರವಾದ ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡಿದ್ದು ಪ್ರವಾಸಿಗರು ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಹೋಮ್ ಸ್ಟೇಗಳ ಕಡೆ ಮುಖ ಮಾಡುತ್ತಿದ್ದರು. ಇದೀಗ ಹೋಮ್ ಸ್ಟೇ ಪರಿಕಲ್ಪನೆ ದಾವಣಗೆರೆಯಲ್ಲಿ ಆರಂಭಗೊಂಡಿದ್ದು ನಗರೀಕರಣದ ಸಿಮೆಂಟ್ ಕಾಡುಗಳ ನಡುವೆ ಕಳೆದು ಹೋಗಿರುವ ಜನರಿಗೆ ನೆಮ್ಮದಿ ನೀಡುವ ಉದ್ದೇಶದಿಂದ ಈ ವಿನೂತನ ಹೋಮ್ ಸ್ಟೇಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದು ಅಪೂರ್ವ ಹೋಮ್ ಸ್ಟೇ ಅಂತ ಹೇಳಿದ್ದು. ಇದು ನ್ಯಾಷನಲ್ ಹೈವೇ ಪಕ್ಕದಲ್ಲಿದೆ. ಇದು 7 ಎಕರೆ ಆವರಣದಲ್ಲಿದೆ. ಇದು 7 ಎಕರೆ ಅಡಿಕೆ ಮತ್ತು ತೆಂಗು ಮಧ್ಯೆ ಒಂದು ಭಾಳ ಅದ್ಭುತವಾದ ಅಪೂರ್ವ ಹೋಮ್ ಸ್ಟೇ. ಭಾಳ ವಿಶೇಷತೆ ಇದೆ ಇದರಲ್ಲಿ. ಏನಪ್ಪ ಇದರ ವಿಶೇಷತೆ ಅಂತ ಹೇಳಿದರೆ, ಪ್ರತಿಯೊಂದು 5 ಕಾಟೇಜ್ ಅದಾವೆ. ಪ್ರತಿಯೊಂದು ಕಾಟೇಜಿಗೂ ನಾವು ಒಂದೊಂದು ಪ್ರತ್ಯೇಕ ನದಿ ಹೆಸರಿಟ್ಟಿದ್ದೀವಿ. ಒಂದು ಕಾವೇರಿ, ಒಂದು ತುಂಗ, ಒಂದು ಭದ್ರಾ, ಒಂದು ನೇತ್ರಾವತಿ, ಒಂದು ಈ ರೀತಿ 5 ಕಾಟೇಜ್ಗಳಿಗೂ ಪ್ರತ್ಯೇಕವಾದ ಹೆಸರಿದೆ. ಒಂದು ಸುಂದರವಾದ ರೆಸ್ಟೋರೆಂಟ್ ಮಾಡಿದ್ದೀವಿ. ಇದು ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋದ್ರಿಂದ ಹೊರಗಿನವರು ಬಂದು ಇಲ್ಲಿ ವಾಸ್ತವ ಮಾಡಲಿಕ್ಕೆ ತುಂಬ ಒಳ್ಳೆಯ ಜಾಗ ಇದೆ. ಸುತ್ತಲೂ ತೋಟ, ಗಿಡ, ಮರಗಳು, ಒಂದು ಸಣ್ಣ ಬೆಟ್ಟ, ಮುಂದೆ ಒಂದು ಕೆರೆ, ಈ ರೀತಿ ಪ್ರಕೃತಿ ಒಂದು ಮಡಿಲಲ್ಲಿ ಈ 7 ಎಕರೆ ತೋಟದ ಮಧ್ಯದಲ್ಲಿ ನಮಗೇನೋ ಒಂದು ಮಾಡಬೇಕು ಅಂತ ಮನಸ್ಸು ಬಂತು. ನಾವು ಹೋಟೆಲ್ ಉದ್ಯಮದಲ್ಲಿರೋದ್ರಿಂದ ಇದೊಂದು ದಾವಣಗೆರೆಯಲ್ಲಿ ವಿನೂತನವಾಗಿ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿ ಇದನ್ನು ಮಾಡಿದ್ದೀವಿ. ಇದು ಈಗ ಹೋಮ್ ಸ್ಟೇ ಅಂತ ಇದೆ. ಮುಂದೆ ಇದನ್ನು ನಾವು ರೆಸಾರ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಹೋಮ್ ಸ್ಟೇನ. ದಾವಣಗೆರೆಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಕೊಗ್ಗನೂರು ಸಮೀಪ ಅಪೂರ್ವ ಹೋಮ್ ಸ್ಟೇ ನಿರ್ಮಾಣ ಮಾಡಲಾಗಿದೆ. ಸುಮಾರು 7 ಎಕರೆ ವಿಸ್ತೀರ್ಣದ ಹಚ್ಚ ಹಸಿರಿನ ಅಡಿಕೆ ತೋಟದ ಮಧ್ಯೆ ಈ ಸುಸಜ್ಜಿತವಾದ ಹೋಮ್ ಸ್ಟೇ ನಿರ್ಮಾಣ ಮಾಡಿದ್ದು ಇಲ್ಲಿರುವ ಪ್ರತಿಯೊಂದು ಕಾಟೇಜ್ಗಳಿಗೂ ನಮ್ಮ ನಾಡಿನ ಜೀವ ನದಿಗಳಾದ ತುಂಗ, ಭದ್ರಾ, ನೇತ್ರಾವತಿ, ವೇದಾವತಿ, ಕಾವೇರಿ ಎಂದು ನಾಮಕರಣ ಮಾಡಲಾಗಿದ್ದು ಸ್ಥಳೀಯ ಸಂಸ್ಕೃತಿ ಮತ್ತು ನೈಸರ್ಗಿಕ ಪರಿಸರದ ಆತಿಥ್ಯವನ್ನ ಈ ಹೋಮ್ ಸ್ಟೇ ನೀಡಲಾಗಿದೆ. ಸುಂದರ ಒಳಾಂಗಣ ಹೊಂದಿರುವ ಭೋಜನ ಶಾಲೆಯಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ಅಪ್ಪಟ ಹಳ್ಳಿ ಶೈಲಿಯ ಊಟ ಹಾಗೂ ಉಪಹಾರಗಳನ್ನು ತಯಾರಿಸಲಾಗುತ್ತದೆ. ಅಡಿಕೆ ತೋಟದಲ್ಲಿ ಬೀಸುವ ತಂಗಾಳಿ, ಹೊಂಬಾಳಿಯ ಪರಿಮಳದೊಂದಿಗೆ ಊಟದ ಸವಿಯು ಅತಿಥಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿದೆ.
ದಾವಣಗೆರೆಯ ಬಾಡಾ ಕ್ರಾಸ್ ಬಳಿ ಇರುವ ಅಪೂರ್ವ ರೆಸಾರ್ಟ್ ಈಗಾಗಲೇ ಜನಪ್ರಿಯವಾಗಿದ್ದು, ಅವರ ಮುಂದುವರಿದ ಭಾಗವಾಗಿ ಅಪೂರ್ವ ಹೋಮ್ ಸ್ಟೇ ನಿರ್ಮಾಣ ಮಾಡಲಾಗಿದೆ. ಹೋಟೆಲ್ ಉದ್ಯಮದ ಜೊತೆಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲೂ ಅಣಬೇರು ರಾಜಣ್ಣ ಇದೀಗ ಹೊಸ ಭಾಷ್ಯ ಬರೆಯಲು ಮುಂದಾಗಿದ್ದಾರೆ. ಈ ಫುಡ್ಡಿನ ವ್ಯವಸ್ಥೆ ಎಲ್ಲ ಇದು ಮಣ್ಣಿನ ಮಡಿಕೆಯಲ್ಲಿ ಫುಡ್ಡು ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಭಾಳ ಇನ್ನೂ ಭಾಳ ವಿಷಯ ತೆಗೆದು ಆದಷ್ಟು ಇಲ್ಲಿ ಬಂದ ತಂಗರಿಗೆ ಆರೋಗ್ಯ ದೃಷ್ಟಿಯಿಂದನೂ ಆಲೋಚನೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ. ನಮ್ಮದು ಕಳೆದ 40 ವರ್ಷಗಳಿಂದ ನಾವು ಹೋಟೆಲ್ ಉದ್ಯಮದಲ್ಲಿದ್ವಿ. ಅಪೂರ್ವ ಹೋಟೆಲ್ಲು, ಅಪೂರ್ವ ರೆಸ್ಟೋರೆಂಟು, ಅಪೂರ್ವ ರೆಸಾರ್ಟ್ಸು ಈ ರೀತಿ ಎಲ್ಲ ಹೋಟೆಲ್ ಉದ್ಯಮದಾಗಿರೋದ್ರಿಂದ ಒಳ್ಳೊಳ್ಳೆ ಆಹಾರ, ಒಳ್ಳೊಳ್ಳೆ ವಸತಿ ಈ ಗ್ರಾಹಕರಿಗೆ ಮತ್ತು ಪ್ರವಾಸೋದ್ಯಮ ಇವರಿಗೆಲ್ಲ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿ ಈ ಒಂದು ಹೋಮ್ ಸ್ಟೇ ನಾವು ಇವತ್ತು ಶಾಮನೂರು SS ಮಲ್ಲಿಕಾರ್ಜುನವರು, ನಮ್ಮ ಆತ್ಮೀಯ ಮಿತ್ರರು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಗಳಾದ ಮಲ್ಲಿಕಾರ್ಜುನವರಿಂದ ಇದನ್ನು ಉದ್ಘಾಟನೆ ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ಮಾಜಿ ಮಂತ್ರಿಗಳಾದ SA ರವೀಂದ್ರನಾಥ್, ಇನ್ನೂ ಅನೇಕ ಜನ ನಮ್ಮ ಸ್ನೇಹಿತರುಗಳು, MLAಗಳು ಎಲ್ಲ ಈ ಸಮಾರಂಭಕ್ಕೆ ಭಾಗವಹಿಸ್ತಾರೆ. ನಾಳೆಯಿಂದನೇ ಇದು ರೆಸಾರ್ಟು ಗ್ರಾಹಕರಿಗೋಸ್ಕರ ವ್ಯವಸ್ಥೆ ಕಲ್ಪಿಸಿಕೊಡಲಾಗುತ್ತೆ. ಮಕ್ಕಳಿಗೆ ಆಟ ಆಡೋಂಥದ್ದೆಲ್ಲ ಮುಂದಿನ ದಿನಗಳಿಗೆಲ್ಲ ಮಾಡ್ತೀವಿ. ಇದು ತೋಟದ ಮಧ್ಯೆ ಸಾಮಾನ್ಯವಾಗಿ ಇದಕ್ಕೆಲ್ಲ ಆಟ ಆಡೋಂಥದ್ದು ಇಂಥದ್ದು ಸ್ವಿಮ್ಮಿಂಗ್ ಪೂಲು ಇಂಥದ್ದೆಲ್ಲ ಇಲ್ಲಿ ಮಾಡಲ್ಲ ಸಾಮಾನ್ಯವಾಗಿ. ಅದು ರೆಸಾರ್ಟ್ ಅಂತ ಮಾಡಿದಾಗ ಅದೆಲ್ಲ ಬರುತ್ತೆ. ಭಾಳವಷ್ಟು ನಾವೇ ಈಗ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ ರೆಸಾರ್ಟ್ನಾಗೆ, 100ಕ್ಕೆ 2 ಜನ ಆಡಲ್ಲ ನೀರಾಗ. ಈಗ ಹೆಚ್ಚಿನ ದಿನಗಳಿಗೆಲ್ಲ ಮೊಬೈಲು, ಲ್ಯಾಪ್ಟಾಪು ಅಂಥದ್ರಾಗ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಇಲ್ಲಿ ನಾವು ಒಳ್ಳೊಳ್ಳೆ ಮ್ಯಾಗ್ಝಿನ್ಸು, ಒಳ್ಳೆ ಬುಕ್ಸ್ ಇಡ್ತೀವಿ. ಆಮೇಲೆ ಇಲ್ಲಿ ಇದು ಇಂಥದ್ದು ರೈನ್ ಡ್ಯಾನ್ಸ್ ಆ ನಮೂನೆ ಮುಂದಿನದೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಕುಟುಂಬದೊಂದಿಗೆ ಪ್ರಶಾಂತವಾಗಿ ಕಾಲ ಕಳೆಯಲು ಹಾಗೂ ಮಲೆನಾಡಿನ ಸೊಬಗನ್ನ ಬಯಲು ಸೀಮೆಯಲ್ಲಿಯೇ ಆಸ್ವಾದಿಸಲು ಇದೀಗ ದಾವಣಗೆರೆಯಲ್ಲಿ ನಿರ್ಮಾಣವಾಗಿರೋ ಅಪೂರ್ವ ಹೋಮ್ ಸ್ಟೇ ಹೇಳಿ ಮಾಡಿಸಿದ ತಾಣವಾಗಿದೆ ಎಂದರೆ ತಪ್ಪಾಗಲಾರದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶಂ, ಒನ್ಕಣ ನ್ಯೂಸ್, ದಾವಣಗೆರೆ.